ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆನ್ಲೈನ್ ಮುಖಾಂತರ CMS ಅಲ್ಲಿ ABCD ಅನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಹಾಗೂ ಹೇಗೆ ಫಿಲ್ ಮಾಡಬೇಕು ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಮ್ಮ ಚಾನಲ್ಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಆನ್ ಮಾಡೋದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ಯಾವುದೇ ಒಂದು ಬ್ರೌಸರ್ ಬಂದಮೇಲೆ CMS ಅಂತ ಸರ್ಚ್ ಮಾಡಬೇಕು. ನಂತರ ಫ್ರೆಂಡ್ಸ್ ಫಸ್ಟ್ ಆಪ್ಷನ್ ಬರುತ್ತೆ, ಆ ಒಂದು ಲಿಂಕ್ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು CMSನ ಒಂದು ಡ್ಯಾಶ್ ಬೋರ್ಡ್ನ ಓಪನ್ ಆಗುತ್ತೆ. ಈ ಒಂದು ಡ್ಯಾಶ್ ಬೋರ್ಡ್ನಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಗೂ ನಿಮ್ಮ ಪಾಸ್ವರ್ಡ್ ಅಂದರೆ ಯೂಸರ್ ನೇಮ್ ಅಥವಾ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ನಿಮ್ಮ ಕಾಲೇಜಲ್ಲಿ ಕೊಟ್ಟಂಥ ರಿಜಿಸ್ಟರ್ ನಂಬರ್ ಹಾಕೊಳ್ಳಿ, ನಂತರ ಪಾಸ್ವರ್ಡ್ ಹಾಕ್ಕೊಂಡು ನಂತರ ಇಲ್ಲಿ ಕ್ಯಾಪ್ಚಾ ಕೋಡನ್ನು ಫಿಲ್ ಮಾಡಿಕೊಂಡು ನಂತರ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ನಿಮಗೆ ನಿಮ್ಮ ಲಾಗಿನ್ ಆದಂಥ ಪೇಜನ್ನು ಓಪನ್ ಆಗುತ್ತೆ. ಲಾಗಿನ್ ಆದಂಥ ಪೇಜನ್ನು ಓಪನ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಈ ಥರ ನಿಮಗೆ ಒಂದು ABCD ಅಪ್ಡೇಟ್ ಮಾಡೋವಂಥ ಒಂದು ಆಪ್ಷನ್ ಬರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿಂದ ಕ್ರಿಯೇಟ್ ABCD ಅಂತ ಕ್ಲಿಕ್ ಮಾಡ್ಬೋದು. ಅದಕ್ಕಿಂತ ಈಸಿಯಾಗಿ ನಿಮಗೆ ಫಿಲ್ ಮಾಡೋವಂಥ ಒಂದು ಆಪ್ಷನ್ ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನ್ಯೂ ಟ್ಯಾಬನ್ನು ತಗೊಳ್ಳಿ. ನಂತರ ಫ್ರೆಂಡ್ಸ್ ಇಲ್ಲಿ ಡಿಜಿಲಾಕರ್ ಅಂತ ಸರ್ಚ್ ಮಾಡಿ. ಡಿಜಿಲಾಕರ್ ಅಂತ ಸರ್ಚ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ಡಿಜಿಲಾಕರ್ ಒಂದು ವೆಬ್ಸೈಟ್ ಲಿಂಕ್ ಬಹಳಷ್ಟು ಲಿಂಕ್ ಬರುತ್ತೆ. ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ಡಿಜಿಲಾಕರ್ನ ಒಂದು ಅಫಿಷಿಯಲ್ ಪೇಜ್ ಓಪನ್ ಆಗಿದೆ. ನಂತರ ಫ್ರೆಂಡ್ಸ್ ಇಲ್ಲಿ ಸೈನ್ ಇನ್ ಅಂತ ಇದೆ. ಸೈನ್ ಇನ್ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೈನ್ ಅಪ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಡೈರೆಕ್ಟ್ ಸೈನ್ ಇನ್ ಅಂತ ಮೇಲೆ ಕ್ಲಿಕ್ ಮಾಡಿ. ನಂತರ ಫ್ರೆಂಡ್ಸ್ ಇಲ್ಲಿ 3 ಆಪ್ಷನ್ ತೋರಿಸ್ಕೊಡುತ್ತೆ, ಮೊಬೈಲ್, ಯೂಸರ್ ನೇಮ್ ಅಥವಾ ಆಧಾರ್ ಅಂತ ಕೇಳುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಆಧಾರ್ ನಂಬರ್ನ ಕೇಳುತ್ತೆ, ಆಧಾರ್ ನಂಬರ್ ಹಾಕೊಳ್ಳಿ. ಸೊ ಫ್ರೆಂಡ್ಸ್ ಇಲ್ಲಿ ಆಧಾರ್ ನಂಬರನ್ನು ಎಂಟ್ರಿ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಬರುತ್ತೆ. ಆ ಒಂದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರ್ತಕ್ಕಂಥ ಮೊಬೈಲ್ಗೆ ಒಂದು OTP ಅನ್ನು ಬರುತ್ತೆ. ಆ ಒಂದು OTPನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ನಿಮ್ಮ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು OTP ಆಪ್ಷನ್ ಫಿಲ್ ಮಾಡೋಂಥ ಆಪ್ಷನ್ ಬರುತ್ತೆ. ನಿಮ್ಮ ಆಧಾರ್ ಕಾರ್ಡ್ಗೆ ಒಂದು OTP ಬಂದಿದೆ ಲಿಂಕ್ ಆದಂಥ ನಂಬರ್ಗೆ. ಸೊ ಫ್ರೆಂಡ್ಸ್ ಇಲ್ಲಿ OTPನ ಹಾಕ್ಕೊಳ್ಳಿ. ಸೊ ಫ್ರೆಂಡ್ಸ್ ಇಲ್ಲಿ OTP ಹಾಕಿದ ನಂತರ ಫ್ರೆಂಡ್ಸ್ ಇಲ್ಲಿ ಸಬ್ಮಿಟ್ ಅಂತ ಇದೆ, ಸಬ್ಮಿಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್ ಇಲ್ಲಿ ಸಬ್ಮಿಟ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ಒಂದು ಪಾಸ್ವರ್ಡನ್ನು ಕೇಳುತ್ತೆ, ಸೆಕ್ಯೂರಿಟಿ ಪಿನ್ ಅಂತ ಹೇಳ್ಬೋದು. ಸೆಟ್ ಸೆಕ್ಯೂರಿಟಿ ಪಿನ್ ಅಂತ ಕೇಳುತ್ತೆ. ನೀವು ಮುಂಚೆ ಏನಾದರೂ ಲಾಗಿನ್ ಆಗಿದ್ರೆ ಇಲ್ಲಿ ಸೆಕ್ಯೂರಿಟಿ ಪಿನ್ ವೆರಿಫೈ ಅಂತ ಬರುತ್ತೆ. ನೀವು ಫಸ್ಟ್ ಟೈಮ್ ಏನಾದರೂ ಡಿಜಿಲಾಕರ್ಲಿ ಎಂಟ್ರಿ ಆಗ್ತಾ ಇದ್ರೆ ಸೆಟ್ ಸೆಕ್ಯೂರಿಟಿ ಪಿನ್ ಅಂತ ಬರುತ್ತೆ. 6 ನಂಬರ್ ಇರ್ತಕ್ಕಂಥ 6 ಡಿಜಿಟ್ ಇರ್ತಕ್ಕಂಥ ಒಂದು ನಂಬರ್ಸ್ ಮುಖಾಂತರ 6 ಡಿಜಿಟನ್ನು ಹಾಕ್ಕೊಳ್ಳಿ. ನಂತರ ಫ್ರೆಂಡ್ಸ್ ಇಲ್ಲಿ ಪಿನ್ ಹಾಕಿ ನೆಕ್ಸ್ಟ್ ಮಾಡಿದ್ಮೇಲೆ ಈ ಒಂದು ಇಲ್ಲಿ ನೋಡ್ಬೋದು ಬಿಕಮ್ ಪಾರ್ಟ್ ಆಫ್ ABC ಅಂತ ABC ಕಾರ್ಡನ್ನು ಕ್ರಿಯೇಟ್ ಮಾಡೋಂಥ ಆಪ್ಷನ್ ಬರುತ್ತೆ. ನಂತರ ಫ್ರೆಂಡ್ಸ್ ಇಲ್ಲಿ ಯೂಸರ್ ನೇಮನ್ನು ಕ್ರಿಯೇಟ್ ಮಾಡಿ ಅಂತ ಹೇಳ್ತಾರೆ. ಡಿಜಿಲಾಕರ್ನ ಒಂದು ಯೂಸರ್ ನೇಮನ್ನು ಏನು ಬೇಕಾದ ಒಂದು ಡಿಜಿಲಾಕರ್ನ ಹಾಕೋಬೋದು. ಆ ಥರ ಒಂದು ಯೂಸರ್ ನೇಮ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಂತರ ಫ್ರೆಂಡ್ಸ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಡಿಜಿಲಾಕರ್ನ ಒಂದು ಯೂಸರ್ ನೇಮ್ ಕ್ರಿಯೇಟ್ ಆಗಿದೆ. ನಂತರ ಫ್ರೆಂಡ್ಸ್ ಹೋಮ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ABCD ಕ್ರಿಯೇಟ್ ಮಾಡೋಂಥ ಆಪ್ಷನ್ ಬರುತ್ತೆ. ಅಲ್ಲಿ ಅಪಾರ್ ID ಅಂತ ಕೂಡ ಹೇಳ್ಬೋದು. ಸೊ ಫ್ರೆಂಡ್ಸ್ ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಜೆಂಡರ್ ಅಂತ ಬರುತ್ತೆ. ನಂತರ ಫ್ರೆಂಡ್ಸ್ ಐಡೆಂಟಿ ಟೈಪ್ ಬರುತ್ತೆ, ರಿಜಿಸ್ಟ್ರೇಷನ್ ನಂಬರ್ ಸೆಲೆಕ್ಟ್ ಮಾಡಿ. ನಂತರ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಐಡೆಂಟಿಟಿ ನಂಬರ್ ಅಂದರೆ ರಿಜಿಸ್ಟರ್ ನಂಬರನ್ನು ಹಾಕ್ಕೊಳ್ಳಿ. ರಿಜಿಸ್ಟರ್ ನಂಬರ್ ಹಾಕಿದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಅಡ್ಮಿಷನ್ ಇಯರ್ ಅಂತ ಬರುತ್ತೆ. ಅಡ್ಮಿಷನ್ ಯಾವ ವರ್ಷ ಅಡ್ಮಿಷನ್ ಆಗಿದೆ ಆ ಒಂದು ಅಡ್ಮಿಷನ್ ಇಯರ್ನ ಹಾಕ್ಕೊಳ್ಳಿ. ನಂತರ ಫ್ರೆಂಡ್ಸ್ ಅದಾದ ನಂತರ ಸ್ಟೂಡೆಂಟ್ ಡೇಟ್ ಅಂತ ಆಪ್ಷನ್ ಇಲ್ಲಿ ತೋರಿಸ್ಕೊಡುತ್ತೆ. ಆ ಸ್ಟೂಡೆಂಟ್ ಡೇಟಲ್ಲಿ ನೀವು ಯಾವ ಯೂನಿವರ್ಸಿಟಿಯಿಂದ ಬಿಲಾಂಗ್ ಮಾಡ್ತೀರಾ ಆ ಒಂದು ಯೂನಿವರ್ಸಿಟಿ ಹೆಸರು ಇಲ್ಲಿ ಟೈಪ್ ಮಾಡಿ, ಅಲ್ಲಿಂದ ಈಸಿಯಾಗಿ ಸಿಗುತ್ತೆ. ಸೊ ಫ್ರೆಂಡ್ಸ್ ಆ ಯೂನಿವರ್ಸಿಟಿ ಹೆಸರು ಸೆಲೆಕ್ಟ್ ಮಾಡಿದ ನಂತರ ಓಕೆ ಅನ್ನೋ ಮೇಲೆ ಕ್ಲಿಕ್ ಮಾಡಿ, ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಒಂದು ವಿತಿನ್ ಒಂದು 5-10 ಸೆಕೆಂಡಲ್ಲಿ ನಿಮಗೆ ಒಂದು ABCDಯನ್ನು ಇಲ್ಲಿ ಕ್ರಿಯೇಟ್ ಆಗಿ ಸಕ್ಸಸ್ಫುಲ್ ಆಗುತ್ತೆ. ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ ಡೌನ್ಲೋಡ್ ಮಾಡೋಂಥ ಆಪ್ಷನ್ ಇದೆ. ಇಲ್ಲಿ PDF ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ. ನಂತರ ಫ್ರೆಂಡ್ಸ್ ಆ PDF ಓಪನ್ ಮಾಡಿದರೆ ಇಲ್ಲಿ ನಾವು ನೋಡ್ಬೋದು ABCD ಈ ಥರ ಬರುತ್ತೆ. ನಂತರ ಇಲ್ಲಿ ಅಪಾರ್ ID ಅಂತ ಇದೆ. ಅಪಾರ್ ಐಡಿಯನ್ನು ಇಲ್ಲಿ ಕಾಪಿ ಮಾಡ್ಕೊಳ್ಳಿ ಅಥವಾ ಪ್ರಿಂಟರ್ ತೊಗೊಂಡು ಈ ಒಂದು ಅಪಾರ್ ಐಡಿಯನ್ನು ಇಲ್ಲಿ ABCD ಅಂತ ಕೇಳಿದೆ ಅಲ್ಲಿ ಹಾಕ್ಕೊಂಡು ಸಬ್ಮಿಟ್ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕು. ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಎಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ABCDನಲ್ಲಿ ವೆರಿಫೈ ಆಗುತ್ತೆ. ವೆರಿಫೈ ಆದ ನಂತರ ಇಲ್ಲಿ ಸಬ್ಮಿಟ್ ಆಗುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ಸಬ್ಮಿಟ್ ಆದ ನಂತರ ಫ್ರೆಂಡ್ಸ್ ನಿಮ್ಮ ಒಂದು ಈ ಡ್ಯಾಶ್ ಬೋರ್ಡ್ನ ಆಪ್ಷನಲ್ಲಿ ಇರ್ತಕ್ಕಂಥ ಒಂದು ABCD ಅನ್ನು ಫಿಲ್ ಮಾಡೋಂಥ ಆಪ್ಷನನ್ನು ಆಟೋಮೆಟಿಕ್ಕಾಗಿ ಅಲ್ಲಿಂದ ಹೋಗ್ಬಿಡುತ್ತೆ. ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಯಾವುದೇ ಥರ ನೀವು ಅಡ್ಮಿಷನ್ ಫೀ ಬೇಕಾದರೂ ಇನ್ನೂ ಆಪ್ಷನ್ ಪೇ ಮಾಡೋಂಥ ಆಪ್ಷನ್ ಕೂಡ ಇಲ್ಲಿ ಡೆಸ್ಕ್ಟಾಪ್ ಮುಖಾಂತರ ಇಲ್ಲಿ ನಿಮ್ಮ ಆಫೀಷಿಯಲ್ ಲಾಗಿನ್ ಪೇಜಲ್ಲಿ ಬರುತ್ತೆ. ಸೊ ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ABCD ಫಿಲ್ ಮಾಡೋಂಥ ABCD ಕೂಡ ಇಲ್ಲಿ ಎಂಟ್ರಿ ಆದಂತ ನೋಡ್ಬೋದು. ಹಾಗೂ ಪರ್ಸನಲ್ ಡೀಟೇಲ್ಸ್ ಎಲ್ಲ ಎಡಿಟ್ ಮಾಡೋಂಥ ಆಪ್ಷನ್ ಎಲ್ಲ ABCD ಕ್ರಿಯೇಟ್ ಮಾಡೋದ್ರಿಂದ ಬರುತ್ತೆ. ಸೊ ಫ್ರೆಂಡ್ಸ್ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗುತ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.